ಹಲೋ, ವೆಲ್ಕಮ್ ಬ್ಯಾಕ್ ಟು ಅನಿಶ್ರೀ ವ್ಲಾಗ್ಸ್. ನಾನಿವತ್ತು ಹೇರ್ ಆಯಿಲ್ ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋಲ್ಲಿ ನಾನು ಹೇಳಿದ್ದೆ ಹೇರ್ ಗ್ರೋತ್, ಹೇರ್ ಫಾಲ್ ಆಯಿಲ್ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು, ಕೊಕೊನೆಟ್ ಆಯಿಲ್ಗೆ ಸ್ವಲ್ಪ ಎಲ್ಲ ತೋರಿಸಿದ್ದೀನಿ, ಎಲೆ ಏನೇನು ಹಾಕಬೇಕು ಅಂತ. ಇವತ್ತು ನಾನು ಅದೇ ಆಯಿಲನ್ನು ನಾನು ಯಾವ ರೀತಿ ತಲೆಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಹೇರ್ಸನ್ನು ನೋಡಿ, ಇದು ನನ್ನ ಹೇರ್ಸ್. ನೀಟಾಗಿ ಕೋಂಬ್ ಮಾಡ್ಕೋಬೇಕು. ನೀಟಾಗಿ ಚಿಕ್ಕ ಬಿಡಿಸ್ಕೋಬೇಕು ಹೇರ್ಸು, ಒಂಚೂರು ಗಂಟು ಇರಬಾರ್ದು. ಸೊ ನಿಮಗೆ ಆಯಿಲ್ ಹಚ್ಬೇಕಾದ್ರೆ ಈಸಿ ಆಗುತ್ತೆ, ಯಾವುದೇ ರೀತಿ ಚಿಕ್ಕ ಅನ್ಸಲ್ಲ ಮತ್ತು ಇರಿಟೇಷನ್ ಅನಿಸೋದಿಲ್ಲ. ನಾನು ಮನೇಲೇ ಮಾಡ್ಕೊಂಡಿದ್ದೀನಲ್ವ ಹೇರ್ ಆಯಿಲು, ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದಕ್ಕೆ ದಾಸವಾಳ ಹೂವು, ದಾಸವಾಳ ಎಲೆ ಮತ್ತು ಹೆನ್ನ, ಈ ರೀತಿ ಇಂಗ್ರೀಡಿಯೆಂಟ್ಸ್, ನಿಂಬೆ ಸೊಪ್ಪು ಹಾಕಿರೋದ್ರಿಂದ ನಿಮಗೆ ನಿಂಬೆಕಾಯಿ ಸೊಪ್ಪು ನಿಮಗೆ ತಲೆಯಲ್ಲಿ ಇಚ್ಚಿಂಗ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ದಾಸವಾಳ ಬಂದುಬಿಟ್ಟು ನಿಮಗೆ ನ್ಯಾಚುರಲ್ ಆಗಿ ನರಿಷಿಯಸ್ ಆಗುತ್ತೆ. ನೋಡಿ, ಈ ರೀತಿ ಕಾಟನ್ ಪ್ಯಾಡನ್ನು ವಾಟರಲ್ಲಿ ಫಸ್ಟೇ ನೆನೆಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಈ ರೀತಿ ರೂಟ್ಗೂ ಹಚ್ಚಬೇಕಾದ್ರೆ ಆಯಿಲು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಕೈಯಲ್ಲಿ ಹಚ್ಬೇಕಾದ್ರೆ ಏನಾಗುತ್ತೆ, ನಮಗೆ ಒಂದು ಕಡೆ ಹಚ್ತೀವಿ, ಒಂದು ಕಡೆ ಹಚ್ಚೋಕ್ಕಾಗೋದಿಲ್ಲ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ನಾನು ಯಾವುದೇ ತುಂಬ ಗಾಳಿ ಇರೋದ್ರಿಂದ ಏನೂ ಇರೋದಿಲ್ಲ, ಎಲ್ಲ ಬಿದ್ದೋಗುತ್ತೆ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ಯಾವುದೇ ಹೇರ್ ಕಲರ್ ಹಚ್ಚೋದಿಲ್ಲ. ಇದು ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ವಿಟಮಿನ್ಸ್ ಕಮ್ಮಿ ಆಗಿ ಹೇರ್ ವೈಟ್ ಆಗಿರೋದು ಅಂತ. ಅದಕ್ಕೋಸ್ಕರ ನ್ಯಾಚುರಲ್ ಆಗಿ ನಾನು ಕೊಕೊನೆಟ್ ಆಯಿಲಲ್ಲಿ ಹೆನ್ನ ಸೊಪ್ಪನ್ನು ಮಿಕ್ಸ್ ಮಾಡಿದ್ದೀನಿ. ಯಾಕಂದರೆ ನ್ಯಾಚುರಲ್ ಆಗಿನೇ ಹೇರ್ ಗ್ರೇ ಆಗಲಿ, ಹೇರ್ ಬ್ಲ್ಯಾಕ್ ಆಗಲಿ ಅಂತ ಹೇಳಿ, ಸ್ವಲ್ಪ ಕಲರ್ ಬರಲಿ ಅಂತ. ಮತ್ತು ನಿಮಗೆ ಲೆಮನ್ ಲೀಫು ಡ್ಯಾಂಡ್ರಫ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಮಾಡುತ್ತೆ, ಹೇರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ. ನೋಡಿ, ಹೀಗೆ ರೂಟ್ಗೂ ಅಪ್ಲೈ ಮಾಡಬೇಕು ನೀವು. ನಿಮ್ಮ ಮನೇಲಿ ಯಾರಾದರೂ ಹಚ್ಚೋರಿದ್ರೆ ಇರ್ತಾರಲ್ವ, ಹಚ್ಚಿಸ್ಕೋಬೋದು. ನನಗೂ ಅಮ್ಮ ಹಚ್ತಾರೆ. ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ, ಅದರಿಂದ ನಾನೇ ವಿಡಿಯೋ ಮಾಡ್ತಾಯಿದ್ದೀನಿ. ಮಗು ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಹೀಗೆ ನೀವು ಕಾಟನ್ನ ವೆಟ್ ಮಾಡ್ಕೋಬೇಕು, ಬರೀ ಕಾಟನಲ್ಲೇ ಮಾಡೋಕ್ಕೆ ಹೋಗ್ಬೇಡಿ. ನೀವು ಕಾಟನ್ನ ವೆಟ್ ಮಾಡ್ಕೊಂಡು ಮಾಡಿ. ಸೊ ಇದರಿಂದನೂ ಸಹ ನಿಮ್ಗೆ ಆದಷ್ಟು ಹೇರ್ ಕೇರ್ ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಮತ್ತು ದಾಸವಾಳ ಎಲ್ಲ ಹಾಕಿರೋದ್ರಿಂದ, ನಿಂಬೆಕಾಯಿ ಸೊಪ್ಪೆಲ್ಲ ಅದು ತಲೆಯಲ್ಲಿ ಇಚ್ಚಿಂಗ್ ಕಡಿಮೆ ಮಾಡುತ್ತೆ, ಇರಿಟೇಷನ್ ಕಡಿಮೆ ಮಾಡುತ್ತೆ, ಮತ್ತು ನಮಗೆ ಫ್ರೆಶ್ ಫೀಲನ್ನು ಕೊಡುತ್ತೆ, ಹೇರ್ಸು ಸ್ಮೂತ್ ಆಗುತ್ತೆ. ಈ ದಾಸವಾಳ ಎಲ್ಲ ನ್ಯಾಚುರಲ್ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ, ನಿಮಗೆ ಹೇರ್ ಗ್ರೋತು ಕೂಡ ಆಗುತ್ತೆ. ಸೊ ನಾನು ತುಂಬ ಸಲ ಅಂದ್ಕೊಂಡೆ ಕೇಶ್ ಕಿಂಗು, ಇಂದುಲೇಖ ಎಲ್ಲ ಯೂಸ್ ಮಾಡೋಣ ಅಂತೇಳಿ. ಸೊ ಫಾರ್ ಲಾಂಗ್ ಬ್ಯಾಕ್ ನಾನು ಇಂದುಲೇಖ ಯೂಸ್ ಮಾಡಿದ್ದೀನಿ, ಬಟ್ ಅದು ಸ್ಟಾರ್ಟಿಂಗ್ ಚೆನ್ನಾಗಿ ಅನಿಸುತ್ತೆ. ಬಟ್ ನನಗೇನು ಅಷ್ಟೊಂದು ಏನೋ ಅನ್ನಿಸ್ಲಿಲ್ಲ, ಸುಮ್ಮನೆ ಅಮೌಂಟ್ ವೇಸ್ಟ್. ಅದೇ ಅಮೌಂಟ್ಗೆ ನಮಗೆ 1 ಲೀಟರ್ ಕೊಕೊನೆಟ್ ಆಯಿಲೇ ಬಂದುಬಿಡುತ್ತೆ, ಮನೇಲೇ ಮಾಡ್ಕೋಬೋದು. ನೋಡಿ, ಈ ಥರ. ಸೊ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಆಯಿಲು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಈ ರೀತಿ ಎಲ್ಲ ರೂಟ್ಸ್ಗೆ ಹಚ್ಚಿದಾದ್ಮೇಲೆ ನೀವೇನು ಮಾಡಬೇಕು, ಈ ರೀತಿ ತಗೊಂಡು ಹೇರ್ ಲೆಂತ್ ಎಷ್ಟಿದೆ ನೀವು ಇಷ್ಟಕ್ಕೂ ಆಯಿಲನ್ನು ಹಚ್ಚಬೇಕು. ಸೊ ನಾನು ಹಚ್ಚಿ ತೋರಿಸ್ತೀನಿ. ಈ ರೀತಿ ನೀವು ಪ್ಯಾಟೇಷನ್ ಮಾಡ್ಕೊಳ್ಬೇಕಾದ್ರೂ ನೋಡಿ, ಇಷ್ಟಿಷ್ಟೇ ತಗೊಂಡು ಹೀಗೂ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹೀಗೆ ಸಾಫ್ಟಾಗಿ ಮಾಡಿ, ತುಂಬ ರ್ಯಾಶಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಈ ರೀತಿ ನೀಟಾಗಿ ಆಯಿಲ್ ಅಪ್ಲೈ ಆದಮೇಲೆ ನೀಟಾಗಿ ನೋಡಿ, ಈ ರೀತಿ ಫಿಂಗರ್ಸ್ ಇದೆ ಅಲ್ವಾ, ಹೀಗೆ ನಿಮಗೆ ಆ ಫೀಲ್ ಗೊತ್ತಾಗಬೇಕು. ನಾನು ಸುಮ್ಮನೆ ನೋಡಿ, ಹೀಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೀಟಾಗಿ ಸ್ಲೋ ಆಗಿ ಫಿಂಗರ್ಸ್ನ ಮೂವ್ ಮಾಡ್ಕೊಂಡೋಗಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇನ್ನೊಂದು, ನಾವು ಇಲ್ಲಿ ನಿಂಬೆಕಾಯಿ ಸೊಪ್ಪನ್ನು ಬಳಸೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಿಮಗೆ ಹೇರ್ ಫಾಲ್, ಡ್ಯಾಂಡ್ರಫ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಹೇರ್ ಗ್ರೋತ್ ಕೂಡ
ಚೆನ್ನಾಗಾಗುತ್ತೆ ನೋಡಿ. ಹೀಗೆ ಈಗ ನೀವೇ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಯಾರ ಮೇಲೆ ಏನು ಡಿಪೆಂಡ್ ಆಗೋದು ಬೇಡ. ಯಾಕಂದರೆ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಆಲ್ ದ ಟೈಮ್ ಯಾವಾಗಲೂ ನಾವು ಯಾರ ಮೇಲೇನೂ ಡಿಪೆಂಡ್ ಆಗೋಕ್ಕಾಗೋದಿಲ್ಲ. ಸೊ ನೋಡಿ, ನಾನು ಇನ್ನೊಂದ್ಸಲ ಅಮ್ಮನೋ ಅಕ್ಕನೋ ಯಾರಾದರೂ ಇದ್ದಾಗ ನಿಮಗೆ ಕಂಪ್ಲೀಟ್ ಮಸಾಜ್ ಮಾಡೋದನ್ನೇ ತೋರಿಸ್ತೀನಿ ವಿಡಿಯೋ ನೋಡಿ. ಹೀಗೆ ಇಲ್ಲಿ ಪ್ರೆಷರ್ ಹಾಕಿ, ಓಕೆನಾ? ನೋಡಿ, ಇಲ್ಲಿ ಹೀಗೋಗಿ ಇಲ್ಲಿ ಪ್ರೆಷರ್ ಹಾಕಿ, ಮತ್ತು ಇಲ್ಲೋಗಿ ಇಲ್ಲಿಗೆ ಪ್ರೆಷರ್ ಹಾಕಿ ನಿಮಗೆ ನೀವೇ ಮಸಾಜ್ ಮಾಡ್ಕೋಬೋದು. ಇದೇನು ತುಂಬ ಕಷ್ಟವಾದ ಕೆಲಸ ಅಲ್ಲ, ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲೂ ಕೂಡ ನಾನು ಇದೇ ರೀತಿ ವಿಡಿಯೋ ಯೂಸ್ಫುಲ್ ಆಗುವಂತಹ ವಿಡಿಯೋವನ್ನು ತೋರಿಸ್ತೀನಿ. ಸೊ ಈ ರೀತಿ ಅಪ್ಲೈ ಆದಮೇಲೆ ಹೇರ್ಸನ್ನು ನೀಟಾಗಿ ಹೀಗೆ ನಿಮಗೆ ಓವರ್ ಒನ್ ಅವರ್ ಬಿಟ್ಟು ಬೇಕಾದರೂ ನೀವು ಸ್ನಾನ ಮಾಡ್ಬೋದು, 2 hours ಬಿಟ್ಟು ಬೇಕಾದರೂ ಮಾಡ್ಬೋದು. ಅಥವಾ ನಾನು ಬೆಳಗಿಂದ ಈವ್ನಿಂಗ್ ಪಿಂಪಲ್ಸ್ ಇರೋರು, ಆ್ಯಕ್ನೆ ಸ್ಕಾರ್ಸ್ ಇರೋರೆಲ್ಲ ನೈಟೆಲ್ಲ ಬಿಡಬೇಡಿ. ಆಯಿಲಿನೆಸ್ಸು ಪಿಂಪಲ್ಸ್ ಮೇಲೆ ಕುತ್ಕೊಂಡ್ರೆ ಇನ್ನೂ ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳಿದೆ, ಕಂಪ್ಲೀಟ್ ಮಸಾಜನ್ನು ಮಾಡೋದು ತೋರಿಸ್ತೀನಿ, ಓಕೆನಾ? ಇವತ್ತು ನಾನು ಹೇರ್ ಯಾವ ರೀತಿ ಕಾಟನಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತೋರಿಸಿದ್ದೀನಿ. ನೆಕ್ಸ್ಟ್ ಕಂಪ್ಲೀಟಾಗಿ ಹೆಡ್ ಮಸಾಜ್ನ ಮಾಡ್ಕೊಳ್ಳೋದು ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.